ಶಾಸಕರ ಸಾಂವಿಧಾನಿಕ ಹಕ್ಕುಗಳನ್ನು ಮೊಟಕುಗೊಳಿಸುತ್ತಿದೆ ಮತ್ತು ಶಾಸಕರ ಸಭೆಗೆ ಅಧಿಕಾರಿಗಳು ಬಾರದಂತೆ ತಡೆಯಲಾಗುತ್ತಿದೆ ಎಂದು ಆರೋಪಿಸಿ ಶಾಸಕ ಗುರುರಾಜ್ ಗಂಟಿಹೊಳೆ ಅವರು ಬೈಂದೂರು ತಾಲೂಕು ಆಡಳಿತ ಸೌಧದ ಎದುರು ಅಹೋರಾತ್ರಿ ಧರಣಿ ಆರಂಭಿಸಿದರು. ಸೋಮವಾರ ಸಂಜೆಯಿಂದ ಕಾರ್ಯಕರ್ತರೊಂದಿಗೆ ಧರಣಿ ಆರಂಭಿಸಿದ ಬಳಿಕ ತಹಶೀಲ್ದಾರರು, ಸಹಾಯಕ ಕಮಿಷನರ್, ಶಾಸಕರ ಮನವೊಲಿಸಲು ಪ್ರಯತ್ನ ಮಾಡಿದರೂ ಕೂಡ ಪ್ರಯೋಜನವಾಗಿಲ್ಲ. ಮಾತ್ರವಲ್ಲದೆ ಜಿಲ್ಲಾ ಬಿಜೆಪಿ ಮುಖಂಡರು, ಕಾಪು, ಉಡುಪಿ, ಕುಂದಾಪುರ ಶಾಸಕರು ಕೂಡ ಆಗಮಿಸಿ ಬೆಂಬಲ ನೀಡಿದರು. ಮಂಗಳವಾರ ಬೆಳಿಗ್ಗೆ ಸ್ಥಳಕ್ಕಾಗಮಿಸಿದ ಜಿಲ್ಲಾಧಿಕಾರಿಗಳ ಜೊತೆ ಉಡುಪಿ, ಚಿಕ್ಕಮಗಳೂರು ಲೋಕಸಭಾ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ಇತರ ಮುಖಂಡರು ಮಾತುಕತೆ ನಡೆಸಿದರು. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿಯವರು, ಜಿಲ್ಲಾಡಳಿತದಿಂದ ಶಾಸಕರ ಹಕ್ಕುಚ್ಯುತಿಯಾಗಿಲ್ಲ. ಸಾಂವಿಧಾನಿಕ ನಿಯಮಗಳನ್ನು ಬಿಟ್ಟು ನಾವು ಕೆಲಸ ಮಾಡಲು ಸಾಧ್ಯವಿಲ್ಲ. ಶಾಸಕರ ಖಾಸಗಿ ಕಚೇರಿಯಲ್ಲಿ ಅಧಿಕೃತ ಸಭೆಗೆ ಸರ್ಕಾರದ ನಿಯಮದಲ್ಲಿ ಅವಕಾಶವಿಲ್ಲ. ಶಾಸಕರು ಅಧಿಕಾರಿಗಳ ಸಭೆ ಮಾಡಬಾರದೆಂದು ನಾವು ಹೇಳಿಲ್ಲ. ಬದಲಾಗಿ ಸರ್ಕಾರಿ ಕಚೇರಿ, ಶಾಸಕರ ಭವನದಲ್ಲಿ ನಡೆಯುವ ಅಧಿಕೃತ ಸಭೆಯಲ್ಲಿ ಮಾತ್ರ ಭಾಗವಹಿಸಲು ತಿಳಿಸಿದ್ದೇವೆ. ಬೈಂದೂರು ಶಾಸಕರ ಮನವಿಯನ್ನು ಸರ್ಕಾರದ ಗಮನಕ್ಕೆ ತರುವುದಾಗಿ ತಿಳಿಸಿದರು. ಸರ್ಕಾರದ ಸ್ಪಷ್ಟನೆ ಬಂದ ಬಳಿಕ ಮಾಹಿತಿ ನೀಡುವುದಾಗಿ ತಿಳಿಸಿದರು. ಪ್ರತಿನಿಧಿಯಾಗಿ ಮಾಡಬೇಕು, ಅದಕ್ಕೆ ನಾವು ಖಂಡಿತ ಸಹಕಾರ ಕೊಡ್ತೀವಿ. ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಇದರ ಬಗ್ಗೆ ತಾವು ಯಾವ ಸ್ಥಳದಲ್ಲಿ ಸಭೆ ಕರೆಯುವುದರ ಬಗ್ಗೆ ನಾವು ಏನು ಹೇಳಿಲ್ಲ, ಯಾವ ಸ್ಥಳದಲ್ಲಿ ಕರಿಬೇಕು ಅನ್ನೋದರ ಬಗ್ಗೆ ಸ್ಪಷ್ಟೀಕರಣ ಮಾಡಬೇಕು. ನಮಗೆ ಖಂಡಿತ ತಿಳಿಸ್ತೀವಿ. ಪ್ರತಿಭಟನೆಯನ್ನು ವಿಡ್ರಾ ಮಾಡ್ತೀವಿ. ಪಕ್ಷ, ನನ್ನ ಸಂಘಟನೆ, ನನ್ನ ಸಿದ್ಧಾಂತ, ನನ್ನ ಕ್ಷೇತ್ರ ಎಷ್ಟೊತ್ತಿಗೂ ಪ್ರೀತಿಯಿಂದ ನನ್ನನ್ನು ನಡೆಸ್ಕೊಂಡಿದೆ, ನನ್ನನ್ನು ಬೆಳೆಸಿದೆ. ಚುನಾವಣೆಯಲ್ಲಿ ಅವಿರತ ಹೋರಾಟ, ಹಗಲು ರಾತ್ರಿ ಶ್ರಮದಿಂದ ಗೆಲ್ಲಿಸಿ ನನ್ನ ಜನಪ್ರತಿನಿಧಿ ಮಾಡಿದ್ದೀರಿ. ಅದಾದಮೇಲೆ ನಾನು ಕೈ ಬಿಟ್ಟಿದ್ದೀರಿ, ನಾನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಿನ್ನೆ ಈ ರೀತಿ ಒಂದು ಸಮಸ್ಯೆ ಆದಾಗ ನಾನು ತುರ್ತಾಗಿ ನನ್ನಷ್ಟಕ್ಕೆ ನಾನು ತೀರ್ಮಾನ ತಗೊಂಡೆ. ನಿಮ್ಮ ಹತ್ರ ಎಲ್ಲ ಕನ್ಸಲ್ಟ್ ಮಾಡಿರಲಿಲ್ಲ, ಕ್ಷಮೆ ಇರಲಿ ಅದಕ್ಕೆ. ಆದರೆ ನಾನು ತಗೊಂಡ ತೀರ್ಮಾನ ರಾತ್ರಿ ಮಲಗುವುದು, ಅಹೋರಾತ್ರಿ ನನಗೆ ನ್ಯಾಯ ಸಿಗುವವರೆಗಂತಿತ್ತು. ಆದರೆ ನನಗೆ ನಿಮ್ಮ ಪ್ರತಿಕ್ರಿಯೆ, ಈ ಅಭೂತಪೂರ್ವವಾದಂಥ ಬೆಂಬಲ, ರಾತ್ರಿಡೀ ನನ್ನ ಜೊತೆಗಿದ್ದು 4 ಜನ ಶಾಸಕರು ನಿನ್ನೆ ರಾತ್ರಿಯೇ ಬಂದು, ಗುರುಗಳಾದಂಥ ಶ್ರೀನಿವಾಸ್ ಪೂಜಾರವರು ಬಂದು ನಿಂತು ಅದನ್ನು ತುದಿ ಮುಟ್ಟಿಸ್ತೇನೆ, ಟೆನ್ಷನ್ ಮಾಡಬೇಡಿ ಅಂತೇಳಿ ಹೇಳಿ ನಿನ್ನೆನೇ ಫೋನ್ ಮಾಡಿ ಹೇಳಿ. ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದರು. ಜೆಪಿ ಬಡಕೆರೆ, ವಿ4 ನ್ಯೂಸ್, ಬೈಂದೂರು.